ಚಲಿಸುತ್ತಿರುವ ನಿನ್ನ ಲಾರಿಗಳನ್ನು ಹಿಡಿದು ಅದರಲ್ಲಿರುವ ದವಸ ಧಾನ್ಯಗಳನ್ನು ಬಡಬಗ್ಗರಿಗೆ ಹಂಚಿ ಶಕ್ತಿನಿಂದ ಆರ್ಭಟದಿಂದ ಹುಲಿಯಂತೆ ಮುಂದೆ ಸಾಗುತ್ತಿರುವ ನಿನ್ನ ಪಾದಿಗೆ ಈ ಕರ್ಣ ಸೇರಿದ್ದ ಶಿವನಾಗಿ ಬಂದು ನಿನ್ನ ಸ್ವತ್ತನ್ನು ಅಗಲಿಸಿ ಪದರ ರಕ್ತ ತೆಗೆದು ಕೊಟ್ಟು ನಿಂತಿರುವ ನಿನ್ನ ದೇಹ ಇಬ್ಬಾಗ ಮಾಡಿ ನನ್ನ ತಂದೆ ತಾಯಿ ತಮ್ಮನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಹುಚ್ಚ ನಾಯಕರ ಕತ್ತರಿಸಿ ಹಾಕದಿದ್ದರೆ ಮೇರಾ ನಾಮ್ ಎಂಟನೇ ಬಂತ ಟೈಗರ್ ಕರ್ಣನೇ ನಹಿ. ಎದುರಿಗೆ ಶ್ರೀಮಂತಿ ಕುಮಾರಿ ಬರೋದು ಕಣ್ಣಿಗೆ ಕಾಣಿಸೋದಿಲ್ವೇ? ದಾರಿ ಬಿಟ್ಟು ನಿಲ್ಲೋ ರಾಸ್ಕಲ್. ನೀನು ಶ್ರೀಮಂತ ಕುಮಾರಿ ಅದರೇನು, ಲಂಡನ ರಾಣಿ ಅದರೇನು? ಈ ಕರ್ಣನಿಗೆ ದಾರಿ ಬಿಡಬೇಕಲ್ಲ, ನೀನು ಯಾರು? ನಾನ್ಯಾರು ಗೊತ್ತೇ? ಈ ದಿಲ್ಲಿ ಅಂಡರ್ವನ್ನೇ ತನ್ನ ಬೆರಳಲ್ಲಿ ಆಟ ಆಡಿಸುತ್ತಿರುವ ಈ ಊರ ಹೋಲೆ ಶ್ರೀಮಂತರ ತಂಗಿ ನಾನು. ಈ ಊರ ಶ್ರೀಮಂತರ ತಂಗಿ ಅದರೇನು? ಹೋಮ್ ಮಿನಿಸ್ಟರ್ ತಂಗಿ ಅದರೇನು? तुम्हारा नाम क्या? बोल. मेरा नाम कविता. अरे वाह, स्वीट नेम है. तू नहीं जाने मेरा नाम दी एंडमैन एंड निकोबार साउथ ऑफ कंट्री टाइगर कर्ण. ನೋಡು, ನೀನು ಕರ್ಣನಾದರೇನೋ ಗರುಡಪತಿ ಆದ್ರೆ ನನಗೆ ಈ ಕವಿತಗಳನ್ನು ಕೆಣಕದೆ ದಾರಿ ಬಿಡು. ಏ ಹೆಣ್ಣೆ, ನಿಲ್ಲು. ಇಡೀ ದಿಲ್ಲಿಗೆ ದಾನಿಸಿಕೊಂಡಿರುವ ಈ ಕರ್ಣನಿಗೆ ದಿಟ್ಟವಾಗಿ ಮಾತನಾಡಬಿಟ್ಟಿಯಾ ಬಂದ ಹೆಣ್ಣೆ? ಏನೋ ಕರ್ಣ, ನೀನು ಹೀಗೆ ನನ್ನನ್ನು ಚುಡಾಯಿಸಿದ ಗೊತ್ತಾದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ. ನೋಡು, ಈ ಚುಡಾಯಿಸಿ ವಿಷಯ ನನಗೆ ಹೇಳಿ ನಿನಗೆ ಸರಿಯಾದ ಶಿಕ್ಷಣ ಕೊಡಬೇಕಾಗುತ್ತದೆ. ಬಲು ಎಚ್ಚರ. ಎಚ್ಚರ? ಇಂಥ ದಟ್ಟವಾದ ಕಾಡಲ್ಲಿ ಒಂಟಿಯಾಗಿ ಸಿಕ್ಕು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ನಿನ್ನಂತ ಜಂಬದ ಹೆಣ್ಣಿಗೆ ಬುದ್ಧಿ ಕಲಸದೆ ಬಿಟ್ಟರೆ ಈ ನಾಟಕಕ್ಕೆ ಸೂತ್ರಧಾರಿಯಾದ ಈ ಕರ್ಣನಿಗೆ ಕೈಲಾಗದೆ ಹೇಳಿರುತ್ತಾರೆ. ಇಲ್ಲಿ ಸೇರಿರುವ ಈ ನನ್ನ ಜನ ರಾಕ್ಷಸ, ಒಳ್ಳೆ ಮಾತಿನಿಂದ ಇಲ್ಲಿಂದ ಹೊಟ್ಟು ಹೋದ್ರೆ ಸರಿ. ಹೇಳ್ಬಾದೆ, ಇದೇ ಪಿಸ್ತೂಲು, ಇದೇ ಪಿಸ್ತೂಲಿಂದ ಮಾತನಾಡಬೇಕಾಗುತ್ತದೆ. ಎಚ್ಚರವಿರಲಿ. ಏನೇ ಸತ್ತರೂ ಮೀಸೆ ಬರುತ್ತಿರುವ ನಿನಗೆ ಎಷ್ಟಿರ್ಬೇಕಾದ್ರೆ ಏನು ಪುರುಷ ಬೇಡ ಬೇಡ ಎಂದರು ಮತ್ತೆ ಮತ್ತೆ ಚಿಗುರಿ ಬರುತ್ತವ ಈ ಪುರುಷ ಕಷ್ಟಿರ್ಬೇಕು. ಒಳ್ಳೆ ಮಾತಿಂದ ನೀನಾಗೆ ನೀನು ಒಡೆದು ಬಂದು ಈ ನಲ್ಲನ ಕೆನ್ನೆ ಕಚ್ಚಿ ಮುತ್ತಿಟ್ಟರೆ ಸರಿ. ಎನ್ನದಿದ್ದರೆ ಇದೇ ಪಿಸ್ತೂಲಿನಿಂದ ನಿನ್ನನ್ನು ತುಂಡರಿಸಿ ಚೆಲ್ಲಬೇಕಾಗುತ್ತದೆ. ಬಾಯ್ ಭಂಡನ ಮಗನೇ, ನಿನ್ನಂತ ಕಂಡ ಪೇಟೆ ಹುಡುಗರಿಗೆ ಮುತ್ತು ಕೊಡಲು ನಾನೇನು ವೇಷ ಬೀದಿ ಹೆಣ್ಣೆಲ್ಲವೂ ಮಾನ ಮರ್ಯಾದೆ
ಬೆಸ್ಟ್ ಸ್ಟೂಡೆಂಟ್. ಲೇ ಕವಿತಾ ಕೇಳು, ನಿನ್ನಂತ ಕಾಲೇಜ್ ಹುಡುಗಿಯರ ಸ್ವಲ್ಪ ವಿವರಿಸಿ ಹೇಳುತ್ತೇನೆ. ಕಾಲೇಜಿಗೆ ಹೋಗುತ್ತೇನೆಂದು ಹೋದ ಹುಡುಗಿ ಫೀಲ್ಡ್ಗೆ ಚಕ್ಕರ್ ಹೊಡೆದು ತನ್ನ ಮಿಂಡನಿಗೆ ಮ್ಯಾಜಿಕ್ ಸಿನಿಮಾ ನೋಡಿ ಮನೆಗೆ ಬರುವ ಮಂಗ ಹೇಳುವಷ್ಟನ ಈ ನಿನ್ನ ಕಾಲೇಜ್ ಹುಡುಗಿಯರು ಬಸ್ಸಿನಲ್ಲಿ ಹೋಗುವಾಗ ಕಂಡಕ್ಟರ್ಗೆ ಪೋಜ್ ಕೊಟ್ಟು ಕಂಡಕ್ಟರ್ಗೆ ಲೈನ್ ಹಾಕಿ ಕಂಡಕ್ಟರ್ ಖಜಾನೆ ಖಾಲಿ ಮಾಡಿ ಪರಾರಿಯಾದ ಪ್ಯಾಷನ್ ಹುಡುಗಿಯರಷ್ಟನ ಈಗಿನ ಸಮಾಜದಲ್ಲಿ ಈ ದೂರಿನಲ್ಲಿ ಕಲಿಯಲು ಇದ್ದರೆ ತನ್ನ ಪ್ರೇಮಿಯೊಂದಿಗೆ ಕೂಡಲು ತೊಂದರೆಯಾಗುತ್ತಿದೆ ಎಂದು ತಿಳಿದುಕೊಂಡು ಮನೆಯಲ್ಲಿ ಅಪ್ಪ ಅಮ್ಮ ನಾನು ಸಿಟಿಯಲ್ಲಿ ಕಲಿಯುತ್ತೇನೆಂದು ಹೋಗಿ ಹೊಟ್ಟೆ ತುಂಬಿಸಿಕೊಂಡು ಬರುವ ಆಗದ ಹುಡುಗಿಯರಷ್ಟನ ಈ ಸಮಾಜದಲ್ಲಿ ತಾಳಿ ಕಟ್ಟಿಕೊಳ್ಳದೆ ಹೊಲಸಲು ಹತ್ತಲು ಸಿದ್ಧವಾಗಿರುವ ಹೊಲಸು ಆದದ ಹೆಣ್ಣುಗಳಷ್ಟನ ಈ ಸಮಾಜದಲ್ಲಿ ಕಹಿ ನಸಿಕಿನಲ್ಲಿ ಎದ್ದು ಕೈಯಲ್ಲಿ ಎಣ್ಣೆ ದೀಪ ಹಿಡಿದು ಇಂಥ ಗುಡಿ ದೇವರುಗಳನ್ನು ಮೈಲಿಗೆ ಬರುವ ಸೂರ್ಯರಷ್ಟನ ಈ ಸಮಾಜದಲ್ಲಿ ಗಂಡ ಆಪಿಸ್ ಹೋಗದೆ ತಡ ಮಿಂಡನನ್ನು ಪವನಚ್ಚಿ ಕಳಿಸಿ ಮನೆ ಗೂಳಿ ಹಾಕಿ ಕಪ್ಪನೆ ಮಲಗಿ ಬಿಡುವ ಮಂಗ ರಂಗರಷ್ಟನ ಈಗಿನ ಸಮಾಜದಲ್ಲಿ ಗಂಡ ಉಣ್ಣುವ ಅನ್ನದಲ್ಲಿ ನಿದ್ರೆ ಗುಳಿಗೆ ಹಾಕಿ ಗಂಡ ಮಲಗಿದ ನಂತರ ಮಿಂಡನನ್ನು ಪೋನಚ್ಚಿ ಕಳಿಸಿ ತನ್ನ ಗಂಡನ ಮಗನೇ ತನ್ನ ಕಾಮ ತೀಟಿ ತೀರಿಸಿಕೊಳ್ಳುವ ಆದರೂ ಎಲ್ಲರಿಸಲ ಈಗಿನ ಸಮಾಜದಲ್ಲಿ ಗಂಡನ ಮನೆಯಲ್ಲಿದ್ದಾಗ ಮಿಂಡನ ನೆನಪಾಗಿ ತನ್ನ ಗಂಡನಿಗೆ ನನ್ನ ತಾಯಿಗೆ ಮೈ ಹುಷಾರಿಲ್ಲ ನಾನು ತವರೂರಿಗೆ ಹೋಗುತ್ತೇನೆ ಎಂದು ಸುಳ್ಳು ಹೇಳಿ ತನ್ನ ಮಿಂಡನೊಂದಿಗೆ ಕೋಡಿ ನಕ್ಕನ್ನು ಮಾಡಿ ಮತ್ತೆ ಗಂಡನ ಮನೆ ಸೇರಿಕೊಳ್ಳುವ ಹಾಲು ಕಟ್ಟು ಸೂರ್ಯರಷ್ಟನ ಈಗಿನ 21ನೇ ಶತಮಾನದಲ್ಲಿ ತವರೂರಿನಿಂದ ಗಂಡನ ಮನೆಗೆ ಬರುವಾಗ ಮಿಂಡನಿಗೆ ಮುಂದೆ ಬಾ ನಿನ್ನ ನೋಡಿ ನಾನು ತವರು ಬರುವ ಗತಿ ಕೆಟ್ಟ ಸೂರ್ಯರಷ್ಟನ ಈಗಿನ ಬ್ರಹ್ಮಾಂಡದಲ್ಲಿ ಮಿಂಡನಿಗಾಗಿ ಕಟ್ಟಿಕೊಂಡ ತಾಳದಕ್ಕೆ ತೆಗೆದು ರಾಂಡಿಯಾಗಿ ಬಜಾರದಲ್ಲಿ ಅಡ್ಡಾಡುವ ಆತರದ ಎಲ್ಲರಷ್ಟನ ಈಗಿನ ಸಮಾಜದಲ್ಲಿ ಅಷ್ಟೇ ಯಾಕೆ ಕವಿತಾ ಫಸ್ಟ್ ಅರ್ಧಂ ಬಟ್ಟೆ ಹಾಕಿಕೊಂಡು ತಿರುಗಾಡುತ್ತಿರುವ ನಿನ್ನಂತ ಹೆಣ್ಣುಗಳಿಂದಲೇ ನಮ್ಮಂತ ಹುಡುಗರ ಲೈಫ್ ಹಾಳಾಗಿ ಹೋಗುತ್ತಿರುವುದು. ಹೋಗದೆ ಹೋಗು, ನೀನ್ ಯಾವ ಸೀಮೆಗರ್ತಿ, ನೀನ್ ಯಾವ ಕಾಲೇಜು ಹುಡುಗಿ. ಮೋಚೋ ಬಾಯ್ನ ಒಂದು ಹೆಣ್ಣಿಗೆ ಇಷ್ಟೊಂದು ಹೀಯಾಸಿ ಮಾತನಾಡ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ಲ ನಿನ್ನ ಹೇಸಿಗೆ ಜನ್ಮಕ್ಕೆ. ನೋಡುಕನ್ನ ಶ್ರೀಮಂತಿ ಅಹಂಕಾರದಿಂದ ನಾನು ಬಾಯಿಗೆ ಬಂದಂತೆ ನಿನ್ನನ್ನು ಬೈದು ಬಿಟ್ಟೆ. ಈಗ ನನ್ನನ್ನು ಕ್ಷಮಿಸಿ ಬಿಡು, ದಯವಿಟ್ಟು ನನ್ನನ್ನು ಏನು ಮಾಡಬೇಡ, ಬಿಟ್ಬಿಡು. ಬಿಟ್ಟು ಬಿಡ್ಬೇಕ? ಓಕೆ, ಬಿಡುತ್ತೇನೆ, ಬಟ್ ಒಂದು ಕಂಡೀಷನ್. ಏನದು? ರೊಚ್ಚಿಗದ ಈ ಕರ್ಣನ ಮನ ತನಿಸುವಂತೆ ಒಂದು ಹಾಡು ಹೇಳಬೇಕು. ಹಾಡ? ಛೇ, ಹಾಡು ಹಾಡೋದಕ್ಕೆ ನನಗೆ ಬರೋದಿಲ್ಲ. ಬರೋ ಹಾಡುವುದಷ್ಟೇ ಅಲ್ಲ, ಡಾನ್ಸ್ ಮಾಡುತ್ತಾ ಹಾಡಬೇಕು. ಹಾಡುತ್ತೀಯಾ ಇಲ್ಲ? ಈ ರಾಕ್ಷಸನ ಕೈಯಿಂದ ನಾನು ಪಾರಾಗಬೇಕಾದ್ರೆ ಇವನ ಹೇಳಿದಾಗ ಕೇಳಿ ನಾನು ಹಾಡು ಹಾಡಿ ಪಾರಾಗಬೇಕು. ಇಲ್ವಾದ್ರೆ ಈ ನೀಚ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ.
ನನ್ನ ಕೆನ್ನೆಗೆ ಹೊಡೆದ ಈ ಹೆಣ್ಣನ್ನು ನಾನು ಸುಮ್ಮನೆ ಬಿಟ್ಟರೆ ಇವಳಿಗೆ ಬುದ್ಧಿ ಬರುವುದಿಲ್ಲ. ಇವಳ ಶೀಲ ಹರಿದ ಒದಗಡೆ ಇವಳಿಗೆ ಬುದ್ಧಿ ಬರುತ್ತದೆ. ಈ ಸಮಾಜದ ಜನರು ನಿನ್ನನ್ನು ಈ ಕಲಿಯುವ ದೇವರೆಂದು ಪೂಜಿಸುತ್ತಿದ್ದಾರೆ. ಕೋಪದಲ್ಲಿ ಹೆಣ್ಣಿನ ಶೀಲ ಹಾಳ ಮಾಡಿ ಜನರಿಂದ ಕೆಟ್ಟಗಳನ್ನು ಕೊಡಬೇಡ. 10 ಜನ ಹುಡುಗಿಯರು ಮೆಚ್ಚುವಂತೆ ಸಮಾಜ ಸುಧಾರಣೆ. ನಿಜವಾಗಿ ನೀನು ಹೆಣ್ಣು ಹುಲಿಗಳು ಗಂಡು ಹುಲಿ ಇಲ್ಲಿ ಒಂದು ಪುಂಡ ಹುಲಿಯಾಗಿ ಅನಿಸ್ಕೋ. ಹೌದು, ಎಸ್, ನಾನು ದಿಲ್ಲಿ ಹೊತ್ತ ಪುಂಡೋಲಿ. ನನ್ನ ಕಾರ್ಯ ಬೇರೆ, ನನ್ನ ಕುರಿಯ ಬೇರೆ, ನನ್ನ ರೂಟೇ ಬೇರೆ, ನನ್ನ ವೈರಿಗಳೇ ಬೇರೆ. ನಾನು ಬಡವರ ಬಂದು ಸೊಕ್ಕಿನ ಸಿರು ಮಂತ್ರಕ್ಕೆ ಸೇರಿದ್ದ ಸಿಂಹದ ಬರೆ. ಒಂದು ಹೆಣ್ಣಿನಿಂದ ನಾನು ಏಕಾಯ್ತು. ನಿನ್ನ ದಾರಿ ನೋಡಿಕೊಂಡು ನೀನು ಹೋಗಿಬಿಡು. ಹೋಗು. ಯಾಕೆ ಕರ್ಣ ನನ್ನನ್ನು ಶೀಲಕ್ಕೆ ಹೆಣಿಸಬೇಕೆಂದು ಎಳೆದುಕೊಂಡು ಹೋಗ್ತಾ ಇದ್ದೆ, ಆದ್ರೆ ಹಾಗೆ ಮರಳಿ ಕೈಲಿ ಬಿಟ್ಟು ಬಿಟ್ಟಿಯಲ್ಲ. ಯಾಕೆ ನಿನ್ ಕಡೆಯಿಂದ ಸಾಧ್ಯವಾಗಲಿಲ್ಲ? ಯಾಕೆ ಬೆಟ್ಟವೇ ತಲೆಯ ಮೇಲೆ ಕಳಿಸಿ ಬಿದ್ದ ಹಾಗೆ ನಿಂತು ಬಿಟ್ಟಿದೆಯಲ್ಲ, ಆ ಧೈರ್ಯ ನಿನ್ನಲ್ಲಿ ಬರಲಿಲ್ಲವೇ? ಅಥವಾ ಹೋಲೆ ಹೋಲೆ ಅಂತಿರುವ ನನಗೆ ನೀನು ಹೆದರು ಬಿಟ್ಟಿಯ? ಧೈರ್ಯ, ಆ ಧೈರ್ಯದ ಬಗ್ಗೆ ಈ ಕಾರಣನ ಮುಂದೆ ನುಡಿಯಬೇಡ. ಈ ಕಾರಣ ಗರ್ಜಿಸಿ ಕುಡುಗೊಡುತ್ತ ಆ ಮೋಡಗಳ ಶಿಖರದ ಮೇಲೆ ಹತ್ತಿ ಬರುವ ಕಂದು ಹುಲಿಗಳ ಕಂದ. ಮಿಸ್ ಕವಿತಾ, ಎಂದು ನಿನ್ನ ಟೈಮ್ ಸರಿಯಾಗಿದೆ. ನೀನು ಬಚಾವದೆ. ಇನ್ನು ಮುಂದಾದರೂ ಶ್ರೀಮಂತಿಕೆ ಸೊಕ್ಕನ್ನು ಬಿಟ್ಟು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿತುಕೋ. ಇಲ್ಲದಿದ್ದರೆ ನನ್ನ ಯುವ ಮಿತ್ರರಾದ ನನ್ನ ತೆಕ್ಕಿ ಹುಡುಗರ ಕೆಲಸ ಬೇಕಾಗುತ್ತದೆ. ಅಯ್ಯೋ, ಏನಿದು? ಇವನ ಹೇಳುವ ಮಾತು ಒಂದಂದು ನೋಡಿದ್ರಿ ಅದಕ್ಕೊಂದು ಅರ್ಥವಿದೆ. ಹೌದು, ಇವನೇ ಹೇಳಿದ್ದೆ ಕರೆಕ್ಟ್. ಈ ದಿನ ನಾನು ಶ್ರೀಮಂತೆ ಸೊಕ್ಕನ್ನು ಬಿಟ್ಟು ಬಡವರಲ್ಲಿ ಬಡವಿಯಾಗಿ ಇವನ ಹೇಳಿದಾಗಿ ಇನ್ನ ಮೇಲೆ ತೆಗ್ಗಿ ಬಗ್ಗಿ ನಡೆದು ಕಲಿತುಕೊಳ್ಳಬೇಕು. ಹೌದು, ಎಸ್, ಇವತ್ತಿನಿಂದ ನಾನು ಶ್ರೀಮಂತಿಕೆದ ಸೊಕ್ಕನ್ನು ಇಲ್ಲಿಗೆ ಬಿಟ್ಟು ಬಿಡಬೇಕು. ಬಡವರಲ್ಲಿ ಬಡವಿಯಾಗಿ ನಾನು ಇಂದಿನಿಂದ ಬಾಳು ಸಾಗಿಸಬೇಕು. ಹೌದು, ಎಸ್ ಕರ್ಣ, ನೀನು ಹೇಳಿದ್ದೆ ಕರೆಕ್ಟ್. ಇಂದಿನಿಂದ ನಿನ್ನ ಮಾತನ್ನು ನಾನು ಪಾಲಿಸುತ್ತೇನೆ. ಬಡವರಲ್ಲಿ ಬಡವಿಯಾಗಿ ಇನ್ನು ಮೇಲೆ ನಾನು ತೆಗ್ಗಿ ಬಗ್ಗಿ ನಡೆದನ್ನು ಕಲಿಯುತ್ತೇನೆ. ಇದೇ ನನ್ನ ಆಸೆ, ಸಂತೋಷ. ಈಗ ನನಗೆ ತುಂಬಾನೇ ಸಂತೋಷವಾಗ್ತಾ ಇದೆ.